ಬಳ್ಳಾರಿ ಗಲಭೆಗೆ ಸಂಬಂಧಪಟ್ಟಂತೆ ಇದನ್ನೇ ಪ್ರಮುಖ ಅಸ್ತ್ರ ಮಾಡ್ಕೋಬೇಕು, ಸರ್ಕಾರವನ್ನ ಕಟ್ಟಿ ಹಾಕಬೇಕು, ಕಾಂಗ್ರೆಸ್ನವರದೇ ತಪ್ಪು ಅಂತ ಇಡೀ ರಾಜ್ಯದ ಜನರ ಮುಂದೆ ತೋರಿಸಬೇಕು ಅಂತ ರೆಡ್ಡಿ ಬ್ರದರ್ಸ್ ಪ್ಲಾನ್ ಮಾಡಿದ್ದಾರೆ. ಅವರಿಗೆ ಬಿಜೆಪಿ ನಾಯಕರು ಕೂಡ ಸಪೋರ್ಟ್ ಮಾಡ್ತಿದ್ದಾರೆ. ಬಳ್ಳಾರಿ ಮಟ್ಟಿಗೆ ಇರುವ ಪರಿಸ್ಥಿತಿ ಏನ್ ಗೊತ್ತಾ, ರೆಡ್ಡಿ ವರ್ಸಸ್ ನಾರಾ ಭರತ್ ರೆಡ್ಡಿ ಎನ್ನುವಂತಹ ಪರಿಸ್ಥಿತಿ ಇತ್ತು. ಬಟ್ ಈಗ ಈ ಕಡೆ ಅಷ್ಟು ಜನ ಕಾಂಗ್ರೆಸ್ ನಾಯಕರು ಸ್ಥಳಕ್ಕೆ ವಿಸಿಟ್ ಮಾಡೋ ಮೂಲಕ, ಅಷ್ಟು ಜನ ಬಿಜೆಪಿ ನಾಯಕರು ಸ್ಥಳಕ್ಕೆ ವಿಸಿಟ್ ಮಾಡೋ ಮೂಲಕ ಕಂಪ್ಲೀಟ್ ಆಗಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅನ್ನುವಂತಹ ಪರಿಸ್ಥಿತಿ ಗಲಭೆ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಪಡೆದುಕೊಂಡಿದೆ. ಈ ಹಿಂದೆ ಬಳ್ಳಾರಿ ಅಂದ ತಕ್ಷಣ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಆಗಿರುವ ಪಾದಯಾತ್ರೆ ಜನರ ಮನಸ್ಸಿಗೆ ಥಟ್ ಅಂತ ನೆನಪಿಗೆ ಬರ್ತಾ ಇತ್ತು. ಬಟ್ ಇನ್ನು ಮುಂದೆ ಬಿಜೆಪಿಯ ಪಾದಯಾತ್ರೆ ರಾಜ್ಯದ ಜನರಿಗೆ ನೆನಪಿಗೆ ಬರಬೇಕು, ಆ ರೀತಿಯಲ್ಲಿ ನಮ್ಮ ಪಾದಯಾತ್ರೆ ಇರಬೇಕು ಅಂತ ಬಿಜೆಪಿ ನಾಯಕರು ಸಿದ್ಧತೆ ಮಾಡ್ಕೊಳ್ತಿದ್ದಾರೆ. ಯಶಸ್ವಿ ಆಗ್ತಾರಾ ಬಿಜೆಪಿ ನಾಯಕರು ಅನ್ನೋದು ಪ್ರಶ್ನೆ. ಬಳ್ಳಾರಿ ಬ್ಯಾನರ್ ಗಲಭೆಯೇ ಕಮಲ ಪಡೆಗೆ ಪ್ರಮುಖ ಅಸ್ತ್ರ. ಬಳ್ಳಾರಿ ಬ್ಯಾನರ್ ಗಲಭೆಯೇ ಕಮಲ ಪಡೆಗೆ ಅತಿ ದೊಡ್ಡ ಅಸ್ತ್ರ ಆಗಿದೆ. ಸರ್ಕಾರಕ್ಕೆ ಕೌಂಟರ್ ಕೊಡಲೇಬೇಕು ಅಂತ ಬಿಜೆಪಿ ನಾಯಕರು ಸಜ್ಜಾಗಿದ್ದಾರೆ. ಸಿದ್ದರಾಮಯ್ಯ ಹಳೆ ಲೆಕ್ಕ ಚುಕ್ತಾ ಮಾಡೋದಕ್ಕೆ ವೇದಿಕೆ ರೆಡಿ ಆಗಿದೆಯಾ ಅನ್ನೋದು ಪ್ರಶ್ನೆ. ಬಳ್ಳಾರಿ ಟು ಬೆಂಗಳೂರು ಪಾದಯಾತ್ರೆಗೆ ಮುಹೂರ್ತ ಫಿಕ್ಸ್ ಆಗಿದೆ ಅನ್ನೋದ್ರ ಡೀಟೇಲ್ಸ್. 300 ಕಿಲೋಮೀಟರ್ ಪಾದಯಾತ್ರೆಗೆ ಬಿಜೆಪಿ ನಾಯಕರು ಸಜ್ಜಾಗ್ತಿದ್ದಾರೆ. ಜನವರಿ 17ರಂದು ಬಳ್ಳಾರಿ ಪಾದಯಾತ್ರೆಗೆ ಮುಹೂರ್ತ ಫಿಕ್ಸ್ ಆಗಿದೆಯಂತೆ. ಅದೇ ದಿನ ಬೃಹತ್ ಸಮಾವೇಶ ಕೂಡ ಮಾಡಬೇಕು, ಆ ಮೂಲಕ ನಮ್ಮ ಶಕ್ತಿ ಪ್ರದರ್ಶನ ಆಗಬೇಕು ಅಂತ ಕೇಸರಿ ಪಡೆ ಪ್ಲಾನ್ ರೂಪಿಸಿದೆ. ಫೈರಿಂಗ್ ಪ್ರಕರಣವನ್ನೇ ಕಂಬ್ಯಾಕ್ ಅಸ್ತ್ರ ಮಾಡಿಕೊಳ್ಳೋದಕ್ಕೆ ಬಿಜೆಪಿ ನಾಯಕರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಜಿಲ್ಲೆ ಮೇಲೆ ಮರಳಿ ಹಿಡಿತ ಸಾಧಿಸೋದಕ್ಕೆ ರೆಡ್ಡಿ ಬ್ರದರ್ಸ್ ಕೂಡ ಪ್ಲಾನ್ ಮಾಡ್ಕೊಳ್ತಿದ್ದಾರೆ. ಹಿಂದೆ ರೆಡ್ಡಿ ಬ್ರದರ್ಸ್ ವಿರುದ್ಧ ಪಾದಯಾತ್ರೆ ಮಾಡಿದ್ರು ಸಿದ್ದರಾಮಯ್ಯನವರು. ಈಗ ಅದೇ ವಿಚಾರಗಳಿಗೆ ಟಕ್ಕರ್ ಕೊಡಬೇಕು, ಅದಕ್ಕೆ ಪ್ರಮುಖ ಅಸ್ತ್ರ ಆಗಿರೋದು ಬ್ಯಾನರ್ ಪಾಲಿಟಿಕ್ಸ್. ಹಂಗಾಗಿ ಅದನ್ನೇ ಮುಂದಿಟ್ಕೊಂಡು ನಾವು ಕೂಡ ಪಾದಯಾತ್ರೆ ಮಾಡ್ತೀವಿ ಅಂತ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ. ಎರಡು ಕುಟುಂಬಗಳ ಮಧ್ಯೆ ಅತಿ ದೊಡ್ಡ ಪ್ರತಿಷ್ಠೆ ಆಗಿರೋದು ಬಳ್ಳಾರಿ. ಕಾರಣ ಬಳ್ಳಾರಿಯಲ್ಲಿ ಮತ್ತೆ ಈ ಹಿಂದೆ ಇದ್ದಂತ ಹಿಡಿತವನ್ನ ಸಾಧಿಸಬೇಕು ಅಂತ ಜನಾರ್ದನ ರೆಡ್ಡಿ ಅವರು ಪಣ ತೊಟ್ಟಂಗೆ ಕಾಣಿಸುತ್ತೆ. ನಿಮಗೆಲ್ಲ ನೆನಪಿರಬಹುದು, ಈ ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ಅವರ ಜೋಡಿ ಇಡೀ ಬಳ್ಳಾರಿಯನ್ನ ಬಿಜೆಪಿಯ ಭದ್ರಕೋಟೆ ಮಾಡಿತ್ತು. ಅದರಲ್ಲಿ ಈ ಜೋಡಿ ಯಶಸ್ವಿ ಆಗಿತ್ತು. ಬಟ್ ಆ ನಂತರದಲ್ಲಿ ಬಿಡಿ ಅವರು ಜೈಲಿಗೆ ಹೋದ್ರು. ಬೇರೆ ಬೇರೆ ಕಾರಣಗಳಿಂದ ಅವರು ಪಕ್ಷವನ್ನ ಕೂಡ ತೊರಿಬೇಕಾಯಿತು. ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರು. ಗಂಗಾವತಿಯಲ್ಲಿ ಶಾಸಕರಾದ್ರು. ನಂತರದಲ್ಲಿ ಬಿಜೆಪಿಯ ಜೊತೆಗೆ ವಿಲೀನ ಆಗೋಯ್ತು ಇಡೀ ಪಕ್ಷ. ಹಂಗಾಗಿ ಈಗ ಅವರು ಅಧಿಕೃತವಾಗಿ ಬಿಜೆಪಿ ಪಾಳೆಯದಲ್ಲೇ ಇರೋದ್ರಿಂದ ಬಿಜೆಪಿ ನಾಯಕರ ಸಪೋರ್ಟ್ ಸಿಗ್ಲೇಬೇಕಾಗುತ್ತೆ. ಹಂಗಾಗಿ ಮತ್ತೆ ಬಳ್ಳಾರಿ ಮೇಲೆ ಹಿಡಿತ ಸಾಧಿಸಬೇಕು ಅಲ್ಲ ಅಂತ ಪಣ ತೊಟ್ಟಂಗೆ ಕಾಣಿಸ್ತಾ ಜನಾರ್ದನ ರೆಡ್ಡಿ ಅವರು ಮತ್ತೆ ವಾಪಸ್ ಬಂದು ಬಳ್ಳಾರಿನ ತಮ್ಮ ವಶಕ್ಕೆ ಪಡೆದುಕೊಂಡ್ರೆ ಹೆಂಗೆ ಅಂತ ಇದೇ ನಾರಾ ಭರತ್ ರೆಡ್ಡಿ ಅವರು ಈ ಬ್ಯಾನರ್ ವಿಚಾರಗಳನ್ನ ತಂದು ಮತ್ತೆ ತಮ್ಮ ಅಸ್ತಿತ್ವವನ್ನ ಸಾಬೀತು ಮಾಡಿಕೊಳ್ಳೋದಕ್ಕೆ ಮುಂದಾದ್ರ ಅನ್ನೋದು ಪ್ರಶ್ನೆ. ಇವರ ಅಸ್ತಿತ್ವ, ಇವರ ಪ್ರತಿಷ್ಠೆ, ಇವರ ಜಿದ್ದಾಜಿದ್ದಿಗೆ ಒಬ್ಬ ಅಮಾಯಕ ಕಾರ್ಯಕರ್ತನ ಜೀವ ಬಲಿಯಾಗಿದೆ. ಅದು ವಿಪರ್ಯಾಸದ ಸಂಗತಿ. ಎನಿವೆ, ಇಷ್ಟೆಲ್ಲ ಬೆಳವಣಿಗೆಗಳಾದ ಬಳಿಕ, ರಾಜಕೀಯ ಕೆಸರೆರಚಾಟಗಳಾದ ಬಳಿಕ ಇದೇ ವಿಚಾರ ಇಟ್ಕೊಂಡು ರಾಜ್ಯದ ಜನರ ಮುಂದೆ ಹೋಗಬೇಕು ಅಂತ ಕೇಸರಿ ಪಡೆ ನಿರ್ಧಾರ ಮಾಡಿದೆ. ಅಲ್ಲಿಗೆ ರೆಡ್ಡಿ ಬ್ರದರ್ಸ್ ಬೆಂಬಲಕ್ಕೆ ಇಡೀ ಕೇಸರಿ ನಾಯಕರು ನಿಂತ್ಕೊಳ್ತಾರಾ ಅನ್ನೋದು ಪ್ರಶ್ನೆ. ಯಾಕಂದ್ರೆ ಈ ಹಿಂದೆ ಸಿದ್ದರಾಮಯ್ಯನವರ ವಿರುದ್ಧ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಪಾದಯಾತ್ರೆ ಆದಾಗ ಒಗ್ಗಟ್ಟೇ ಇರಲಿಲ್ಲ. ಪ್ರತ್ಯೇಕ ಪಾದಯಾತ್ರೆ ಮಾಡ್ತೀವಿ ಅಂತ ಈ ಯತ್ನಾಳ್ ಅವರೊಂದು ನಿರ್ಧಾರಕ್ಕೆ ಬಂದ್ರು. ವಿಜೇಂದ್ರ ಅವರು ಪ್ರತ್ಯೇಕವಾಗಿ ಒಂದು ಪಾದಯಾತ್ರೆ ಮಾಡಿದ್ರು. ಈಗ ಪರಿಸ್ಥಿತಿ ಸ್ವಲ್ಪ ಬದಲಾವಣೆ ಆಗಿದೆ ಬಿಡಿ ಬಿಜೆಪಿ ಪಾಳ್ಯದಲ್ಲಿ. ಕಾರಣ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಲಾಗಿದೆ. ಬಟ್ ಆದ್ರೂ ಕೂಡ ಬನ ಪಾಲಿಟಿಕ್ಸ್ ಇದೆಯಲ್ಲ ಬಿಜೆಪಿ ಪಾಳ್ಯದಲ್ಲಿ, ಅದೆಲ್ಲವನ್ನ ಪಕ್ಕಕ್ಕಿಟ್ಟು ಒಗ್ಗಟ್ಟಾಗಿ ಈ ಪಾದಯಾತ್ರೆಯಲ್ಲಿ ಕಾಣಿಸ್ಕೊಳ್ತಾರಾ ಅನ್ನೋದು ಪ್ರಶ್ನೆ. ಆ ಮೂಲಕ ಜನಾರ್ದನ ರೆಡ್ಡಿ ಅವರು ಮಾಡಿರುವಂತಹ ಈ ಪ್ಲಾನ್ ಯಶಸ್ವಿ ಆಗುತ್ತಾ? ಈ ಪಾದಯಾತ್ರೆ ವರ್ಕೌಟ್ ಆಗುತ್ತಾ? ಅದೆಷ್ಟರ ಮಟ್ಟಿಗೆ ಕೇಸರಿ ಪಡೆಗೆ ಲಾಭ ತಂದು ಕೊಡಬಹುದು ಆ ಭಾಗದಲ್ಲಿ ಅನ್ನೋದು ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನ್ಯೂಸ್ ರೂಮ್ ಇಂದ.
ವೀರೇಶ್, ಈ ಹಿಂದೆ ಸಿದ್ದರಾಮಯ್ಯನವರ ವಿರುದ್ಧ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಪಾದಯಾತ್ರೆ ಮಾಡಿದಾಗ ನಾನೊಂದು ತೀರಾ ನೀನೊಂದು ತೀರಾ ಅನ್ನೋ ಪರಿಸ್ಥಿತಿ ಬಿಜೆಪಿ ಪಾಳ್ಯದಲ್ಲಿ ಕಾಣೋದಕ್ಕೆ ಸಿಕ್ತು. ಕಾರಣ ಆ ಪಾದಯಾತ್ರೆ ಅಷ್ಟರ ಮಟ್ಟಿಗೆ ಸೌಂಡ್ ಮಾಡಲಿಲ್ಲ ಅಂತ. ಈಗ ಬಳ್ಳಾರಿ ವಿಚಾರ ಇಟ್ಕೊಂಡು ಪಾದಯಾತ್ರೆ ಮಾಡ್ತೀವಿ ಅಂತ ಹೋಗಿದ್ದಾರೆ. ಬಟ್ ಇದು ವೈಯಕ್ತಿಕವಾಗಿ ಜನಾರ್ದನ ರೆಡ್ಡಿ ಅವರಿಗೆ ಲಾಭ ತಂದು ಕೊಟ್ಟರು ಕೂಡ ಆ ಭಾಗದಲ್ಲಿ ಕೇಸರಿ ಪಡೆಗೆ ಒಂದು ಲಾಭ ಆಗಬಹುದು ಅನ್ನುವಂಥ ಲೆಕ್ಕಾಚಾರ. ಬಟ್ ಪಾದಯಾತ್ರೆಯಲ್ಲಿ ಯಾರಿರ್ತಾರೆ, ಎಷ್ಟರ ಮಟ್ಟಿಗೆ ಒಗ್ಗಟ್ಟು ಪ್ರದರ್ಶನ ಆಗುತ್ತೆ, ಇದು ಯಶಸ್ವಿ ಆಗುತ್ತಾ ಅನ್ನೋದೇ ಪ್ರಶ್ನೆ. ಖಂಡಿತವಾಗಿಯೂ ಶ್ರುತಿ, ಯಾಕಂತಂದ್ರೆ ಬಳ್ಳಾರಿಯ ಬ್ಯಾನರ್ ಗಲಾಟೆ ವಿಚಾರವನ್ನ ಇದೀಗ ಬಿಜೆಪಿ ನಾಯಕರುಗಳು ಒಗ್ಗಟ್ಟಾಗಿ ಅದರ ವಿರುದ್ಧವಾಗಿ ಹೋರಾಟ ಮಾಡಲಿಕ್ಕೆ ನಿರ್ಧರಿಸಿರುವಂಥದ್ದು. ಆ ಹಿನ್ನೆಲೆಯಲ್ಲೇ ಜನವರಿ 17ರಿಂದ ಬಳ್ಳಾರಿ ಟು ಬೆಂಗಳೂರಿಗೆ ಪಾದಯಾತ್ರೆಯನ್ನ ಮಾಡಲಿಕ್ಕೆ ಬಿಜೆಪಿ ನಾಯಕರುಗಳು ಎಲ್ಲರೂ ಸಹ ಒಗ್ಗಟ್ಟಾಗಿರುವಂಥದ್ದು. ಅದರಲ್ಲೂ ವಿಶೇಷವಾಗಿ ರೆಡ್ಡಿ ಬ್ರದರ್ಸ್ಗಳು ಎಲ್ಲರೂ ಸಹ ಈ ಮೊದಲು ಬೇರೆ ಬೇರೆ ಆಗಿದ್ರು. ಆದರೆ ಈ ಘಟನೆ ಆದ ಬಳಿಕ ಈಗ ಎಲ್ಲರೂ ಸಹ ಒಗ್ಗಟ್ಟಾಗಿದ್ದಾರೆ. ಹೀಗಾಗಿ ಈ ವಿಚಾರವನ್ನೇ ಇಟ್ಕೊಂಡು ಹೈದರಾಬಾದ್ ಕರ್ನಾಟಕದಲ್ಲಿ ಬಿಜೆಪಿಯನ್ನ ಮತ್ತಷ್ಟು ಸ್ಟ್ರಾಂಗ್ ಅನ್ನ ಮಾಡ್ಲಿಕ್ಕೋಸ್ಕರನೇ ಬಿಜೆಪಿ ನಾಯಕರುಗಳು ಎಲ್ಲರೂ ಸಹ ಒಗ್ಗಟ್ಟಾಗ್ತಾ ಇರುವಂತದ್ದು. ಘಟನೆ ಆದ ತಕ್ಷಣವೇ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ BY ವಿಜೇಂದ್ರ ಆಗಿರ್ಬೋದು, ವಿಪಕ್ಷ ನಾಯಕರಾಗಿರ್ತಕ್ಕಂಥ ಅಶೋಕ್ ಆಗಿರ್ಬೋದು, ಕೇಂದ್ರ ಸಚಿವ ಸೋಮಣ್ಣ, ಹೀಗೆ ಎಲ್ಲ ನಾಯಕರುಗಳು ಸಹ ಬಳ್ಳಾರಿಗೆ ಭೇಟಿಯನ್ನು ಕೊಟ್ಟು ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರ ಜೊತೆಗೆ ನಾವಿರ್ತೀವಿ ಅನ್ನೋ ಒಂದು ಧೈರ್ಯವನ್ನು ತುಂಬಿದ್ರು. ಹೀಗಾಗಿ ಈ ಬಾರಿಯ ಹೋರಾಟದಲ್ಲಿ ಎಲ್ಲ ಬಿಜೆಪಿ ನಾಯಕರುಗಳು ಒಗ್ಗಟ್ಟಾಗಿ ಒಂದು ಶಕ್ತಿ ಪ್ರದರ್ಶನವನ್ನ ಮಾಡಲಿಕ್ಕೆ ಮುಂದಾಗ್ತಾ ಇರುವಂತದ್ದು ಮತ್ತು ಸಿದ್ದರಾಮಯ್ಯನವರ ವಿರುದ್ಧ ಒಂದು ಸೇಡನ್ನು ತೀರಿಸಿಕೊಳ್ಳುವಂತ ಪ್ರಯತ್ನಕ್ಕೂ ಸಹ ಮುಂದಾಗ್ತಾ ಇರುವಂತದ್ದು. ಸಿಎಂ ಸಿದ್ದರಾಮಯ್ಯನವರು ಈ ಹಿಂದೆ ಅಕ್ರಮ ಗಣಿಗಾರಿಕೆ ವಿಚಾರ ಆದಂತ ಸಂದರ್ಭದಲ್ಲಿ ಇದೇ ಜನಾರ್ದನ್ ರೆಡ್ಡಿ ರಾಮುಲು ವಿರುದ್ಧವಾಗಿ ಬೆಂಗಳೂರಿನಿಂದ ಬಳ್ಳಾರಿವರೆಗೂ ಸಹ ಪಾದಯಾತ್ರೆಯನ್ನು ಹೋಗಿದ್ರು. ಈಗ ಜನಾರ್ದನ್ ರೆಡ್ಡಿ ಮತ್ತು ರೆಡ್ಡಿ ಬ್ರದರ್ಸ್ಗಳು ಎಲ್ಲರೂ ಸಹ ಒಗ್ಗಟ್ಟಾಗಿ ಅವರು ಬಳ್ಳಾರಿ ಟು ಬೆಂಗಳೂರಿಗೆ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ ಶಾಸಕರಾಗಿರ್ತಕ್ಕಂಥ ನಾರಾ ಭರತ್ ರೆಡ್ಡಿ ಅವರು ಬಂಧನ ಆಗಬೇಕು, ಬಳ್ಳಾರಿಯ ಬ್ಯಾನರ್ ಗಲಾಟೆಯ ಪ್ರಕರಣವನ್ನ CBI ತನಿಖೆಗೆ ಕೊಡಬೇಕು ಮತ್ತು ತಪ್ಪಿತಸ್ಥ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಆಗಬೇಕು ಅನ್ನೋ ಒಂದು ವಿಷಯಗಳನ್ನ ಇಟ್ಕೊಂಡು ಇದೀಗ ಬಿಜೆಪಿ ನಾಯಕರುಗಳು ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ. ಆದರೆ ಬಿಜೆಪಿ ನಾಯಕರುಗಳ ಈ ಹೋರಾಟ ಎಷ್ಟೊಂದು ಒಗ್ಗಟ್ಟಾಗಿರುತ್ತೆ ಮತ್ತು ಎಷ್ಟೊಂದು ಪ್ರಮಾಣದಲ್ಲಿ ಪರಿಣಾಮವನ್ನು ಬೀರುತ್ತೆ ಅನ್ನೋದೇ ಇದೀಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತದ್ದು. ಶ್ರುತಿ, ವೀರೇಶ್, ಈಗ ಪಾದಯಾತ್ರೆಯ ಉದ್ದೇಶ ಏನು? ಒಂದು, ಬಳ್ಳಾರಿ ಭಾಗದಲ್ಲಿ ಹಿಡಿತ ಸಾಧಿಸಬೇಕು ರಾಜ್ಯದ ಮನಸ್ಸಲ್ಲಿ, ರಾಜ್ಯದ ಜನರ ಮನಸ್ಸಲ್ಲಿ. ಈ ಹಿಂದೆ ಬಳ್ಳಾರಿ ಅಂದ ತಕ್ಷಣ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಆದ ಪಾದಯಾತ್ರೆ ನೆನಪಿಗೆ ಬರುತ್ತೆ. ಅದನ್ನ ಅಳಿಸಿ ಹಾಕಬೇಕು ಅನ್ನುವಂತ ಹುನ್ನಾರನ, ಅಥವಾ ನಿಜಕ್ಕೂ ಬ್ಯಾನರ್ ಗಲಾಟೆಗೆ ಸಂಬಂಧಪಟ್ಟಂತೆ ಒಬ್ಬ ಅಮಾಯಕನ ಜೀವ ಬಲಿಯಾಯಿತು, ಅದಕ್ಕೆ ಕಾರಣ ಆದವರ ಬಂಧನ ಆಗಬೇಕು ಅಂತ ಆಗ್ರಹಿಸಿ ಪಾದಯಾತ್ರೆ ಆಗ್ತಾ ಇದೆಯಾ? ರಾಜಕೀಯ ಲಾಭನ, ವೈಯಕ್ತಿಕ ಲಾಭನ, ಅಥವಾ ಪ್ರತಿಷ್ಠೆಯ ಲಾಭನ ಅನ್ನೋದು ಪ್ರಶ್ನೆ ಇದೆ. ಖಂಡಿತವಾಗಿಯೂ ಶ್ರುತಿ, ಬಳ್ಳಾರಿಯ ಬ್ಯಾನರ್ ಗಲಾಟೆಯ ಪ್ರಕರಣದಲ್ಲಿ ಮಿಸ್ಫೈರಿಂಗ್ ಆದಂಥ ಸಂದರ್ಭದಲ್ಲಿ ಓರ್ವ ಕಾಂಗ್ರೆಸ್ ಕಾರ್ಯಕರ್ತ ಈಗಾಗಲೇ ಸಾವನ್ನಪ್ಪಿರುವಂಥದ್ದು. ಈ ವಿಚಾರವನ್ನೇ ಇಟ್ಕೊಂಡು ಇದೀಗ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರುಗಳು ಎಲ್ಲರೂ ಸಹ ರಾಜಕೀಯ ಕೆಸರಾಚಾಟವನ್ನು ಮಾಡ್ತಾ ಇದ್ದಾರೆ. ಆದರೆ ಸೂಕ್ತವಾದಂಥ ತನಿಖೆ ಆದಂಥ ಸಂದರ್ಭದಲ್ಲೇ ಈ ಪ್ರಕರಣಕ್ಕೆ ಒಂದು ನಾಂದಿ ಸಿಗುವಂಥ ಸಾಧ್ಯತೆ ಇರುವಂಥದ್ದು. ಆದರೆ ಈ ವಿಚಾರವನ್ನೇ ಇಟ್ಕೊಂಡು ಇದೀಗ ಬಿಜೆಪಿ ನಾಯಕರುಗಳು ಎಲ್ಲರೂ ಸಹ ಸರ್ಕಾರದ ವಿರುದ್ಧ ಮುಗಿಬೀಳ್ತಾ ಇರುವಂಥದ್ದು ಮತ್ತು ಕಾಂಗ್ರೆಸ್ ಶಾಸಕರನ್ನ ಬಂಧಿಸಬೇಕು ಅನ್ನೋ ಒಂದು ವಿಚಾರವನ್ನ ಇಟ್ಕೊಂಡು ಇದೀಗ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಮುಂದಾಗ್ತಾ ಇರೋದ್ರ ಜೊತೆಗೆ ಬಳ್ಳಾರಿ ಮತ್ತು ಹೈದರಾಬಾದ್ ಕರ್ನಾಟಕ ಇದೆ, ಆ ಭಾಗದಲ್ಲಿ ಬಿಜೆಪಿಯನ್ನ ಮತ್ತಷ್ಟು ಸ್ಟ್ರಾಂಗ್ ಅನ್ನ ಮಾಡೋದ್ರ ಜೊತೆಗೆ ಸಿದ್ದರಾಮಯ್ಯನವರು ಆ ಭಾಗದಲ್ಲಿ ಸಾಕಷ್ಟು ಪ್ರಭಾವಿಯಾಗಿರುವಂಥದ್ದು. ಹೀಗಾಗಿ ಈ ವಿಚಾರವನ್ನೇ ಇಟ್ಕೊಂಡು ಇದೀಗ ಹೈದರಾಬಾದ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಶಾಸಕರುಗಳು ಮತ್ತು ಕಾಂಗ್ರೆಸ್ ನಾಯಕರುಗಳು ಯಾವ ರೀತಿಯಾಗಿ ಅಧಿಕಾರವನ್ನು ದುರ್ಬಳಕೆ ಮಾಡ್ಕೋತಾ ಇದ್ದಾರೆ ಅನ್ನೋ ಒಂದು ವಿಚಾರವನ್ನೇ ಮುಂದಿಟ್ಕೊಂಡು ಕಾಂಗ್ರೆಸ್ ನಾಯಕರುಗಳು ಎಲ್ಲರೂ ಸಹ ಈಗ ಅವರ ವಿರುದ್ಧವಾಗಿ ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ. ಹೀಗಾಗಿ ಬಿಜೆಪಿ ನಾಯಕರ ಈ ಹೋರಾಟ ಎಷ್ಟೊಂದು ಮಟ್ಟದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಕಾರಣವಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಶ್ರುತಿ.